ಮಕರ ಸಂಕ್ರಾಂತಿಯಂದು ಯಾವೆಲ್ಲ ರಾಶಿಗೆ ಒಳ್ಳೆಯದಾಗುತ್ತೆ, ರಾಜಯೋಗ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು. ಹಾಗೆ ಅವರು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಟಿಪ್ಸನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಯಾರಿಗೆ ಎಲ್ಲ ಯಾವ ರಾಶಿಗೆ ಕೆಡಕಾಗುತ್ತೆ, ಈ ಮಕರ ಸಂಕ್ರಾಂತಿಯಲ್ಲಿ ಮಿಶ್ರ ಫಲ ಇದೆ, ತೊಂದರೆ ಆಗುತ್ತೆ, ಅವರು ಏನನ್ನು ಮಾಡಬೇಕು, ಯಾವ ರೀತಿ ಅವರು ಫಾಲೋ ಮಾಡಿದರೆ ಏನು ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಜೊತೆಗೆ ನೀವು ಕೂಡ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ ನಮ್ಮ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ಅದಕ್ಕೆ ತುಂಬ ಸ್ವಲ್ಪ ವಿಧಾನದಲ್ಲಿ ಪರಿಹಾರ ಕೂಡ ಸಿಗುತ್ತೆ. ಸೊ ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡೋಕೆ ಇದ್ದಾರೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ರಿ ನೀವು ಯಾವೆಲ್ಲ ರಾಶಿಗೆ ರಾಜಯೋಗ ಇದೆ ಅಂತ ಹೇಳಿ. ಸೊ ಇವತ್ತಿನ ಸಂಚಿಕೆಯನ್ನು ಉಳಿದಂತೆ ಯಾವ ರಾಶಿಗೆ ತೊಂದರೆ ಇದೆ ಅಂತ ಹೇಳ್ತಾ ಹೋಗೋಣ, ಜೊತೆಗೆ ಕರೆ ಕೂಡ ಸ್ವೀಕರಿಸೋಣ, ಮಾತಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಯಾವ ರಾಶಿಗೆ ತೊಂದರೆ ಇದೆ ಅಂತ ಹೇಳ್ತಾ ಹೋಗೋದಾದರೆ ನೋಡಿ, ಮೊದಲನೇದಾಗಿ ಅಂತಂದರೆ, ಯಾಕಂದರೆ ಗ್ರಹಗಳು ಬದಲಾಗ್ತಿದೆ ಅಂತಂದರೆ ಮುಖ್ಯವಾಗಿ ಸೂರ್ಯನ ಒಂದು ಬದಲಾವಣೆ ಆಗ್ತಾ ಇದೆ. ಅದು 15ನೇ ತಾರೀಕು. ಯಾಕಂದರೆ ಮಕರ ಸಂಕ್ರಾಂತಿ ಅಂತ ಅಂದಾಗ ಮಕರ ರಾಶಿಗೆ ಸೂರ್ಯನ ಒಂದು ಪ್ರವೇಶ ಆಗುತ್ತೆ. ಆದರೆ ಸೂರ್ಯನ ಪ್ರವೇಶ ಆದಾಗ ಏನಾಗುತ್ತಪ್ಪ ಅಂತಂದರೆ ಮೇಡಮ್ ಮಾತಾಡ್ತಾ ಹೋಗೋಣ. ಹಲೋ 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 ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ ಕೇಳಿಸ್ತಿದ್ಯಾ? ಮಾತಾಡಿ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಜ್ಯೋತಿ ಅಂತ ರೀ. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತ್ರಿ. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 15 ಓಕೆ 15/6 ಹಾ 83ನೇ ಇಸ್ವಿ. ಓಕೆ, ಹುಟ್ಟಿದ ಸಮಯ ಬೆಳಗ್ಗೆ 5:30 ರೀ. ಓಕೆ ಮೇಡಮ್ ಇದ್ದಾರೆ, ಮಾತಾಡಿ, ಏನ್ ಪ್ರಶ್ನೆ ಇದೆ ಕೇಳಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ನಿಮ್ಮ ಪ್ರಶ್ನೆ ಏನು? ಪ್ರಶ್ನೆ ಈ ವರ್ಷ ಹೇಗಿದೆ ಅಂತ ಮೇಡಮ್ ಅವರೇ. ನಮ್ದು ಈ ವರ್ಷ 2026 ನಿಮ್ಮದು 15ನೇ ತಾರೀಕು ಅಲ್ವಾ? 15ನೇ ತಾರೀಕು. ಓಕೆ, ತುಂಬ ಚೆನ್ನಾಗಿದೆ. ಇನ್ನೊಂದ್ಸತಿ ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್. 15 ಮೇಡಮ್ ಇನ್ನೊಮ್ಮೆ ಡೇಟ್ ಆಫ್ ಬರ್ತ್ ಹೇಳ್ಬೋದಾ? 15/6 ಓಕೆ 15/6 83ನೇ ಇಸ್ವಿ. 1983. ಓಕೆ, ಬೆಳಗ್ಗೆ 5:30 ಮೇಡಮ್. ಬೆಳಗ್ಗೆ 5:30. 5:30. ನೋಡಿ ಮೇಡಮ್, ಏನು ಪ್ರಶ್ನೆ ಅಂತ ಅಂದೆ. ಅದೇ ಈ ವರ್ಷ ಹೇಗಿದೆ ಮೇಡಮ್ ಈ ವರ್ಷ ನನಗೆ? ಈ ವರ್ಷ ನೋಡಿ, ನಿಮ್ಮದು ಕಟಕ ರಾಶಿ ಆಗಿರುತ್ತೆ. ಕಟಕ ರಾಶಿ ಅಂತಂದರೆ ಈ ವರ್ಷ ತುಂಬಾ ಡೇಂಜರಸ್ ಆಗಿರುತ್ತೆ ಕಟಕ ರಾಶಿಗೆ. ಅದರಲ್ಲೂ ಗುರು ಬದಲಾವಣೆ ಆದಮೇಲೆ ತುಂಬಾ, ಅಂದರೆ 6ನೇ ತಿಂಗಳ ನಂತರ ಕೂಡ ನಿಮಗೆ ಟೈಮ್ ಚೆನ್ನಾಗಿಲ್ಲ. ಇವಾಗೂ ಕೂಡ ನಿಮಗೆ ಟೈಮ್ ಚೆನ್ನಾಗಿಲ್ಲ. ಯಾಕಂದರೆ ಗುರು ನಿಮಗೆ 12ನೇ ಮನೇಲಿ ಇರ್ತಾರೆ, ವ್ಯಯಸ್ಥಾನದಲ್ಲಿರ್ತಾರೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ ನೋಡಿ, ನಿಮ್ಮ ಈ ಒಂದು 3 ತಿಂಗಳಂತೂ ನೀವು ತುಂಬ ಹುಷಾರಾಗಿರಬೇಕಾಗುತ್ತೆ, ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ನಿಮ್ಮ ಗ್ರಹಗಳು, ಯಾಕಂದರೆ ಸೂರ್ಯ ಮತ್ತು ಕುಜ ಮತ್ತು ನಿಮ್ಮ ಧನಸ್ಥಾನಾಧಿಪತಿ ಸೂರ್ಯ ಕೂಡ ಚೇಂಜ್ ಆಗ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಕೋರ್ಟು ಕೇಸು ಪ್ರಾಬ್ಲಮ್ಮು ಯಾವುದಾದ್ರೂ ಇದೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ನಿಮ್ಮ ವೈಯಕ್ತಿಕ ಪ್ರಾಬ್ಲಮ್ ಏನಾದರೂ ಇದ್ದರೆ ಖಂಡಿತ ಅದು ಕೂಡ ಕ್ರ್ಯಾಶ್ ಆಗೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ಕಟಕ ರಾಶಿಗೆ ಟೈಮ್ ತುಂಬ ಬ್ಯಾಡ್ ಆಗಿದೆ ಅಮ್ಮ. ನೀವು ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಪರಿಹಾರ ಅಂತ ಅಂದರೆ ಅಲ್ಲ ಮೇಡಮ್ ಅವರೇ, ನಾನು ಆಶ್ಲೇಷ ನಕ್ಷತ್ರ ನಮ್ದು. ಆಶ್ಲೇಷ ನಕ್ಷತ್ರ ಕಟಕ ರಾಶಿ. ನಿಮ್ಮ ಕಟಕ ರಾಶಿಗೆ ಟೈಮ್ ಬ್ಯಾಡ್ ಅಂತ ಹೇಳಿದ್ನಲ್ಲ. ಹಾಗಾಗಿ ಖಂಡಿತ ನೀವು ಪರಿಹಾರ ಮಾಡ್ಕೊಳ್ಬೇಕು. ನಿಮ್ಗೆ ಬೇಕಾಗಿರೋಂಥ ಸ್ಟೋನು ನಮ್ಮ ಒಂದು ಆಫೀಸ್ಗೆ ಕರೆ ಮಾಡಿ, ಖಂಡಿತ ನಿಮಗೆ ಕಳಿಸ್ಕೊಡ್ತೀವಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಮನೆಗೆ ನಿಮಗೆ ಯಾವ ಪರಿಹಾರಕ್ಕೆ ಸ್ಟೋನ್ ಹೇಳಿದ್ರು ಅದನ್ನು ಕಳಿಸ್ಕೊಡ್ತಾರೆ.